ಏನವೇ ಜಾತಿ ನನ್ನ ಮನೆ ಜ್ಯೋತಿ ತಾಹಿನವೇ ಜಾತಿಯಲ್ಲಿ ವಿಜಾತಿಯನ್ನ ಬೇಡ ದೇವರಲ್ಲಿ ಆತನ ಜಾತ ಸರ್ವಜ್ಞ ಅಂತ ತಿಳ್ಕೊಂಡು ಯಾರು ಹೇಳ್ತಾರೆ ಮಾತಾ ಸರ್ವಜ್ಞ ಮೂರ್ತಿಗಳು ಮಾತು ಹೇಳ್ಯಾರ ಯಾಕೆ ಹೇಳ್ತಾರೆ ಮಾತಾ ಏ ತಮ್ಮಗಳೇ ಚಿಕ್ಕೋಳ ಗಪ್ರಪ್ಪ ಏನ್ ದಂಗಲ್ ಮಾಡ್ತಾರ ಕೂರ್ಸಲ ಕೊಡ್ರ ನಾವು ದಾಂಧೆ ಮಾಡ್ಬೇಕು ಕಡಿಮೆ ಮಾಡಿದ್ರೆ ನೀವು ದಾಂಧೆ ಮಾಡೋದು ಹೆಚ್ಚಾಗ್ಲಕತ್ತದ ಏನವೇ ಅಂದ್ರೆ ಏನ್ ಅರ್ಥ ಅರ್ಥ ಏನವಾ ನಮ್ಮ ನಿಮ್ಮಲ್ಲಿ ಜಾತಿಗಳು ಬೇರೆ ಬೇರೆ ಇರಬಹುದು ಕರೆ ಆದ್ರೆ ಎಲ್ಲಾರ ಮನೆಯಲ್ಲಿ ಉರಿಯುವಂತ ಜ್ಯೋತಿ ಅನ್ನೋದಲ್ಲ ಇದು ಒಂದೇ ಹೇಳ್ತಾರ ಇದು ಒಂದೇ ಅದಕ್ಕೆ ಜಾತಿ ಭೇದ ಹೆಚ್ಚ ಕಮ್ಮ ಏನಿಲ್ವ ಅದಕ್ಕ ಇವ್ರ ಮನೆ ಒಳಗ ಹೆಚ್ಚು ಉರಿಬೇಕು ಇವ್ರ ಮನೆ ಒಳಗ ಕಮ್ಮು ಉರಿಬೇಕು ಅನ್ನೋದು ಇಲ್ಲ ಅನ್ನುವಂತ ಭಾವ ಜ್ಯೋತಿ ಕಡೆ ಇರಂಗಿಲ್ಲ ಹೌದು ಅದಕ್ಕೆ ಜಾತಿಯಲ್ಲಿ ವಿಜಾತಿಯನ್ನ ಬೇಡ ದೇವರಲ್ಲಿ ಜಾತ ಸರ್ವಜ್ಞ ಅಂತ ಹೇಳ್ಕೊಂಡು ಹೇಳ ಮಾತ ಹಿಂಗ ಹೇಳ್ಯಾರ ಹೌದು ಇವತ್ತು ಬಹಳ ಮಾತಾಡುವಂತ ವಿಶೇಷ ಬೇಡ ಬೇಡ ಯಾಕಂದ್ರೆ ಮಾತ್ರ ನಾವು ಮುಂದಿನ ಕಾರ್ಯಕ್ರಮ ಹೋಗುವ ಸಲುವಾಗಿ ಮತ್ತೊಂದು ಅನುವು ಮಾಡಿ ಕೊಡ್ಬೇಕಾಗ್ತದ ಹೌದು ಈಗ ವಿಷಯ ಏನದ ಸ್ವಲ್ಪ ಶಾಂತರಿಪ್ಪ ಏನ್ ದಂಗಲ್ ಮಾಡತ್ರಿ ಅಣ್ಣಗಳೇ ಇರ್ಲಿ ಯಾಕಂದ್ರ ಆ ಪದ ಹಾಡುದ್ರೊಳಗ ಜಿಗಿದಾಡಿರಿ ಕುಣಿದಾಡಿರಿ ಕೂ ಹೊಡೆದಿರಿ ನಕ್ಕಿರಿ ಬೆಕ್ಕಲ್ ಮಾಡ್ರಿ ಕರೆ ಆ ಮಾತಾಡುವಾಗ ಸುಮ್ ಕುಂದೋರಿ ಸ್ವಲ್ಪ ಶಾಂತ ಕುಂದ್ರಿಪ್ಪ ಆ ಯಾರ ಗಡಿಗೆ ಎಟ್ರ ಮಟ್ಟಿಗೆ ಸುಟ್ಟದ ಗೊತ್ತಾಗ್ತದ ಹೌದಿಲ್ಲ ಗೊತ್ತಾದ ಸುಮ್ ಕುಂದ್ರಬೇಕಾಗ್ತದ ಹೌದು ಇಲ್ಲಿಕಂದ್ರೆ ದಂಗಲ್ ಮಾಡ್ಬೇಕಾಗ್ತದ ನಮಗ್ ಗೊತ್ತಾಗೋದು ಬ್ಯಾಡ ಅನ್ನೋ ಸುಮ್ ದಾಂಧೆ ಮಾಡ್ಬೇಕಾಗ್ತದ ದಂಗಲ್ ಮಾಡಿ ಚಿರೇರಿ ಹೌದಿಲ್ಲ ಮುಂಜಾನೆ ಹೊಲಿ ನಮಗ ನೀನು ಕುಡಿದ್ರ ನಿಶ್ಚಯ ಆಗ್ತದ ನಮಗ್ ಕುಡಿಯೋರ್ ನಿಶ್ಚಯ ಆಗ್ತದ ಅವ್ರ ಮೈಯಾಗ ಪರಮಾತ್ಮ ಹೋಗ್ತಾನೀಗ ಹಂಗ ಮಾಡ್ಬೇಡ್ರಿ ಯಾಕಂದ್ರೆ ಬೇರು ಜಾತ್ರೆ ಒಳಗ ಎಲ್ಲಾ ತರ ಮಂದಿ ಬೇಕಾಗ್ತದ ಹೆಂಗವಾದು ಔಷ ಗೌಶ ನೌಶ ಎಲ್ಲರಿದ್ರೆ ಜಾತ್ರೆ ಚಂದ ಅಕ್ಕದ ಇದ್ರ ಜಾತ್ರೆ ಚಂದ ಆಗ್ತದ ಇಲ್ಲಿಕಂದ್ರೆ ಆಗಲಿವ ಇರ್ಲಿ ಮನ್ನಾನ ಬೇಕೆ ಬೇರು ವಿಷಯ ಹೆಂಗ ಮಾತಾಡ್ತದ ಎಲ್ಲಿಗೆ ಬಂದು ನಿಂತದ ಎಲ್ಲಿಗೆ ಬಂದು ನಿಂತದ ಆಗಾಳೆ ಸಂದಿನೊಳಗ ನಮ್ಮಪ್ಪ ಅಮೋಕ್ಷದ ಗುರುವಿನ ಕರ್ಕೊಂಡು ಬಂದು ಶಿವಪುರ ಹಟ್ಟಿಗೆ ಗುರುವಿನ ಇಳಿಸಿದ ತಾ ಬಂದ ಮುಮ್ಮೆಟ್ಟು ಗುರುದಾಗ ನೆಲೆಸಿದ ಹೌದು ಹೌದಿಲ್ಲ ಹೌದಾ ಕೈಲಾಸದಾಗ ವಚನ ಕೊಟ್ಟ ಪ್ರಕಾರವಾಗಿ ನಡಹಟ್ಟಿ ನಾಗರಗಡ ಮಗ ಪದ್ಮಾವತಿ ಲಗ್ನ ಆದ ಅಮೋಕ್ಷದಾಗ 3 ಮಂದಿ ಪುಣ್ಯದ ಮಕ್ಕಳು 4 ಮಂದಿ ವರುವಿನ ಮಕ್ಕಳು ಅವ್ರು ಯಾರ್ಯಾರಿವ ಪುಣ್ಯದ ಮಕ್ಕಳು ಯಾರ್ಯಾರು ಮಾಯದ ಮಗ ಮಾಧುಲಿಂಗ ತೇರವಾಡ ಮಂಗ್ರ ಕರ್ಣಿ ಮಲಕರ್ಸಿದ್ದ 3 ಮಂದಿ ಪುಣ್ಯದ ಮಕ್ಕಳು ಇನ್ನು ವರವಿನ ಮಕ್ಕಳು ವರುವಿನ ಮಂದಿ 4 ಮಂದಿ ವರುವಿನ ಮಕ್ಕಳು ಇವ್ರು ಯಾರ್ಯಾರಿವ ಅವತಾರ ಸಿದ್ಧ ದೇವನ ವಿಳ್ಯಾಣ ಸಿದ್ಧ ಅಚ್ಚಗೋಡ ಸೋಮನ ಮತ್ತೆ ಕಡಿಗುಟ್ಟು ಕಣ್ಣು ಮತ್ತೆ ಒಬ್ಬ ಹೆಣ್ಣು ಮಗಳು ಒಬ್ಬಾಕಿ ಹೆಣ್ಣು ಮಗಳು ರೇವಕಾದೇವಿ ಹೆಣ್ಣು ಮಗಳು 5 ಮಂದಿ ಆದ್ರು ಹೌದಿಲ್ಲ 4 ಮಂದಿ ಧರ್ಮರಿಗೆ 21 ಮಂದಿ ಧರ್ಮ ಹುಟ್ಟ್ಯಾರ 21 ಮಂದಿಗೆ 101 ಮಂದಿ ಧರ್ಮ ಹುಟ್ಟ್ಯಾರ 101 ಮಂದಿಗೆ 1701 ಮಂದಿ ಧರ್ಮ ಹುಟ್ಟ್ಯಾರ 1701 ಮಂದಿಗೆ ನವಕೋಟಿ ಶತ್ರು ಶತಕೋಟಿ ಶತ್ರು ಅಪ್ಪನ ಸಂತತಿ ಹಿಂಗೆ ಬೆಳ್ಕೊತ ಬಂದಾದ ನಾವು ಅದನ್ನ ಹಾಡ್ಕೊತ ಹೊಂಟೇವಿ ಇದ್ರೊಳಗ ಅವ್ರಿಗೆ ಸಂಶಯ ಬಂದಿಲ್ಲ ಅವ್ರ ಮಟ್ಟ ಮನೆ ಒಳಗೆ ನಮಗ್ ಸಂಶಯ ಬಂದಿಲ್ಲ ಇವತ್ತು ಏನೋ ಸಂಶಯ ಬಂದಿಲ್ಲವ ಇಲ್ಲಿ ಜಗಳ ಯಾವ್ದು ಹತ್ಯಾದ ಯಾರ್ಯಾರಿಗೆ ಹತ್ಯಾದ ಗುರು ಶಿಷ್ಯರಿಗೆ ಜಗಳ ಹತ್ಯಾದ ಎಂತ ಜಗಳ ಎಂತದಿವ ಕೊಡ್ಲಿ ಬಡಿಗೆ ಹತ್ತಾರ ಪಿಸ್ತೂಲ ಜ್ಞಾನದ ಜಗಳ ಹತ್ಯಾದ ಹೆಂಗಂದ್ರಿ ನೀ ಕೊಳ್ಳಾಗ ಒಂದು ಹತ್ತಾರ ಪಿಸ್ತೂಲ್ ಹಾಕಿದ ಮಾಡ್ದಂಗ ಇಲ್ಲಿವ ಬೀರು ಹೆಂಗ ಜಗಳ ಮಾಡ್ಬೇಕು ಹೆಂಗ ಮಾಡ್ಬೇಕಿವ ನಮ್ಮ ಜಗಳ ಹೋಗಿ ಮತ್ತೊಬ್ರು ಮನ್ನ ಮುಟ್ಟಿರ್ಬೇಕು ಅಂತ ಜಗಳ ನಡೆದಿರ್ಬೇಕು ಹೌದಿಲ್ಲ ಸರ್ಜೋಡಿ ಕಲಾವಿದ್ರು ಬೋರಮ್ಮ ತಂಗಿ ಹೇಳಿದ್ಲು ಏನ್ ಹೇಳ್ತಾರೆ ತಂಗಿಯರು ನಾನು ಮಾಲಿಂಗರಾಯ ಬೀರದೇವರ ಪರಮಾತ್ಮ ದ್ರೋಣಾಚಾರ್ಯ ಗುರು ಏಕಲವ್ಯ ಶಿಷ್ಯ ಒಂದೆರಡು ದೃಷ್ಟಾಂತ ಕೊಟ್ಟು ತಂಗಿಗೆ ಒಂದು ಮಾತು ಹೇಳಿನ ಏನ್ ಹೇಳಿದ್ರಿ ತಂಗಿಗೆ ಮಾತಾ ಬೀರದೇವರ ಗುರುವಿಗೆ ಶಿಷ್ಯ ಮಾಲಪ್ಪ ಬಾಳ ದುಡ್ಕೊಂಡ ಆದ್ರೆ ಶಿಷ್ಯಾಗ ಗುರು ಏನೋ ಕೊಟ್ಟಿಲ್ಲ ಅನ್ನೋ ತಂಗಿ ಹೇಳಿದ್ ನನಗ ಏನ್ ಹೇಳ್ತಾರೆ ತಂಗಿಯರು ಅಕ್ಕವ್ರ ಬೀರಪ್ಪ ಮಾಲಿಂಗರಾಗ ಒಂದು ಮಾತು ಕೊಟ್ಟನಂತ ಹೌದು ಏನಂತ ಏನಂತ
ಇಲ್ಲಿ ಫಲ ಮಾತಾಡಕ್ ಕಾಣಿಸ್ಬಿಡತ್ತ ತೋ ಮಂಜಾನ ಅವಲಿ ಮಾಲಿಂಗರಾಯಗ ಗುರು ಹೇಳಿದ ಏನತ್ತ ಮಾಳಪ್ಪ ನೀ ಎಲ್ಲಿ ಭಕ್ತರ ಮನೆಗೆ ಹೋಗಬೇಡ ಹೋಗ್ಬೇಡ ನಾನೇ ತಂದು ಹಾಕ್ತೀನಿ ಅಂದ. ಹೌದಾ ಅದು ಏನ್ ಕೊಟ್ಟ ಏನ್ರಿ ಬಾದು ಏನ್ ಕೊಟ್ಟಾನ ಅಲ್ಲ ಮಾಳಪ್ಪಗ ಕೂನು ಕೊಟ್ಟಿರ್ಬೇಕಲ್ಲ. ಕೂನು ಬೇಕಲ್ಲ ಕೂನು ಶಿಷ್ಯ ಕೊಟ್ಟಿದ್ದು ಇವಾಗ ಭಕ್ತರ ಮನೆಗೆ ಹೋಗ್ಬೇಡ ನಾನೇ ತಂದು ಹಾಕ್ತೀನಿ ಅಂದ. ಹೋಗಿ ಬೀರಪ್ಪ ಬೇಡ್ಕೊಂಡು ಬಂದು ಶಿಷ್ಯಗ ಕೊಟ್ಟಾನ. ಮಾಳಪ್ಪ ಯಾವ ಭಕ್ತರ ಮನೆಗೆ ಹೋಗಲ್ಲ ಅಂದ್ರ ಹೌದಾ ತಂಗಿ ನಿನಗೊಂದು ಮಾತು ಹೇಳೋದಲ್ಲ. ಏನ್ ಹೇಳ್ಬೇಕಂತ ಮಾಡ್ರಿ ಮತ್ತ ತಂಗಿಗೆ ಬೀರಪ್ಪ ಏನು ಸ್ವಂತ ಕೊಟ್ಟ ನಾನು ಏನು ಇಲ್ವಾ ಮತ್ತ ಭಕ್ತರ ಮನೆಗೆ ಹೋಗಿ ಬೇಡ್ಕೊಂಡು ಬಂದು ಕೊಟ್ಟಾನ. ಅವ ಸ್ವಂತ ಕೂನ ಕೊಟ್ಟಿದ್ದು ಹೇಳ ನನಗೆ. ಹೌದು ಸ್ವಂತ ಬೇಕಲ್ಲ ಸ್ವಂತ ಸ್ವಂತ ದೇವರು ಕೊಟ್ಟಾನಲ್ಲ ಹಂಗ ಕೂನ್ ಉಳಿದಿರ್ಬೇಕಲ್ಲ. ಮಾಳಿಂಗರಾಯ ಶಿಷ್ಯಗ ಬೇಕಲ್ಲ ಸುಮ್ಮನೆ ಬೆಳ್ಸಾಕ ಬಂದ್ರ ಬೆಳ್ಸುದದ ಬೆಳ್ಸ್ಲಿಕ್ಕೆ ಸುಮ್ ಕುಂದ್ರದ. ಹೌದಲ್ಲ ಹೌದು ಇನ್ನೊಂದು ಮಾತು ಹೇಳಿನ ಏನ್ರಿ ಬಾ ಇನ್ನೊಂದು ಮಾತ ಏಕಲವ್ಯಾಗ ದ್ರೋಣಾಚಾರ್ಯ ಎಪ್ಪಟ್ಟು ಬೇಡ ಆ ವಿಷಯ ಅಲ್ಲೇ ಇರಲಿ ಅಂದ್ರ ಹೌದು ಇದ್ರ ಮುಂದೆ ವಿಷಯ ಮಾತಾಡಿಲ್ಲ. ನಮ್ಮ ಮನು ಬಾಣದ ಬಿಗುವದ ಮನು ಬಾಳ ಬೆರಸದು ಆ ತಂಗಿಯನ್ನು ಮಾತಾಡಿದ್ಲು. ಏನ್ ಹೇಳ್ತಾರೆ ಇವತ್ತು ತಂಗ್ಯಾರು ಯಾರು ರೇವಣ ಸಿದ್ಧ ರೇವಣ ಸಿದ್ಧ ಗುರು ರೇವಣ ಸಿದ್ಧ ಸೊನ್ನಲಿಗೆ ಒಳಗ ಯಾರು ತಾಯಿಗೆ ಸುಗ್ಗಲಾದೇವಿಗೆ ಗರ್ಭ ಮುಟ್ಟಿ ಆಶೀರ್ವಾದ ಮಾಡಿದ ಸಣ್ಣಪ್ಪನ ಸಿದ್ದರಾಮ ಹುಟ್ಟಿ ಬಂದ. ಇನ್ನು ನಿಮ್ಮ ಶಿಷ್ಯ ಎಲ್ಲಿ ಕೊಟ್ಟಾನ ಅಂತ ಕೇಳಾರ ಅವರು. ಕೇಳು ಹೇಳ್ರಿ ಹೆಂಗ ಶಿಷ್ಯ ಕೊಟ್ಟಾನ ಹೆಂಗ್ ಕೊಟ್ಟ ನಿಮ್ಮ ಶಿಷ್ಯ ಬಿರು ಗುರು ಗರ್ಗದ ಮಡಿವಾಳಪ್ಪ. ಹೌದಾ ಗುರು ಗರ್ಗದ ಮಡಿವಾಳಪ್ಪ ಹೌದು ಶಿಷ್ಯ ಸಿದ್ದಪ್ಪ. ಶಿಷ್ಯ ಸಿದ್ದಪ್ಪ ಶಿಷ್ಯ ಎಷ್ಟು ವರ್ಷದವಿದ್ದ? ಎಷ್ಟು ವರ್ಷದವ 6, 10, 7 ವರ್ಷದವ ಶಿಷ್ಯ ಸಿದ್ದಪ್ಪ ಸಣ್ಣ ಕೂಸಿದ್ದ. ಹೌದು ಹೌದು ಹೌದಿಲ್ಲ? ಹೌದಾ ಆ ಗರ್ಗದ ಮಡಿವಾಳಪ್ಪ ಗುರು ಇದ್ದ. ಗುರು ಇದ್ದ ಒಂದು ದಿನ ಸತಿಪತಿಗಳು ಬಹಳ ದೂರದಿಂದ ಹೌದಾ ಸಂತಾನ ಬೇಡಲಕ್ಕ ಬಂದ್ರು. ಹೌದು ಹೌದು ಗಂಡ ಹೆಂಡತಿ ಬಂದ್ರು ಗಂಡ ಎಂತೆ ಸಂತಾನ ಬೇಡಲಕ್ಕ ಬಂದ್ರು ಗುರುವಿನ ಅಂತಕ್ಕ. ಹೌದು ಹೌದು ಮಕ್ಕಳು ಬೇಡಕ್ ಬಂದ್ರು. ಅವಾಗ ಸತಿಪತಿಗಳು ಗುರುವಿಗೆ ಅನಿ ಹೊಡೆದು ಕೇಳ್ತಾರ ಏನಂತ ಭಗವಂತ ಹೌದು ನಮಗ 12, 24 ವರ್ಷ ಅದು ಸಂತಾನ ಇಲ್ಲ. ಮಕ್ಕಳ ಬಗ್ಗೆ ಇಲ್ಲ ಮಕ್ಕಳ ಬಗ್ಗೆ ಎಲ್ಲ ಬಹಳ ದವಾಖಾನೆ ತೋರ್ಸ್ಯಾವೆ ಸಂತಾನ ಇಲ್ಲ ಅಂತ ಹೇಳಕತ್ತಾರ. ಹೌದು ಬೇಡಿದವ್ರಿಗೆ ಬೇಕಾದ ಕೊಡ್ತಿ ಅಂತ ನಿನ್ನ ಮಟ್ಟಕ್ಕೆ ಬಂದೇವೆ. ನಮ್ಮನ್ನ ಮಾಡಿ ಕಳಿಸ್ಬೇಡ ಭಗವಂತ ಅಂತ ತಿಳ್ಕೊಂಡು ಹೌದಾ ಗುರುವಿಗೆ ಪರಿಪರಿಲಿಂದ ಬೇಡ್ಕೊಂಡ್ರು. ಹೌದು ಅವಾಗ ಏನ್ ಹೇಳ್ತಾರೆ ಗುರು ಇದ್ದ ಇವರು ಗುರು ಏನ್ ಹೇಳಿದ? ಏನ್ ಹೇಳ್ತಾರೆ ಅವರಿಗೆ ನಿಮ್ಮ ಭೋಗದಾಗ ಸಂತಾನ ಇಲ್ಲ ಅಂತ ಹೇಳಿ ಕಳಿವಿರ. ಹೌದು ಭೋಗದಾಗ ಮಕ್ಕಳು ಇಲ್ಲ ಅಂತ ಹೇಳ್ತಾರ. ಅವಾಗ ಸತಿಪತಿಗಳು ದುಃಖ ಮಾಡ್ಕೊತ ಮಟ್ಟದವರೆಗೆ ಬಂದ್ರು. ಹೌದು ಹೌದಾ ದುಃಖ ಮಾಡಿ ಅಲ್ಲಕತ್ರು ಸಾಯುವಂತ ನಿರ್ಧಾರ ತಗೊಂಡ್ರು. ಅವಾಗ ಏನು ಮಟ್ಟದ ಹೊರಗೆ ಕಸ ಹೊಡಗುತ್ತಿದ್ದ ಸಣ್ಣ ಕೂಸ ಸಿದ್ದಪ್ಪ ಏನ್ ಹೇಳ್ತಾನೆ ಶಿಷ್ಯ ಸಿದ್ದಪ್ಪ ಗಂಡ ಹೆತ್ತಿಗೆ ಕರಿತಾನ. ಏನಂತ ಒಳಗ ಗುರುವಿನಂತೆ ಹೋಗಿದ್ರಿ ನನ್ನ ಗುರು ಏನಂದ ನೀವು ಹೇಳುವಂತ ಕಾರಣ ಏನು ಅಂತ ಕೇಳಿದ. ಅವಾಗ ಏನ್ ಹೇಳ್ತಾರೆ ಇಬ್ರು ಗಂಡ ಹೆಂಡತಿ ಅವಾಗ ಸತಿಪತಿಗಳು ಹೇಳ್ತಾರ ಖುಷಿಗೆ ಏನ್ ಹೇಳ್ತಾರ ನಿಮ್ಮ ಗುರು ನಮ್ಮ ಭೋಗದಾಗ ಸಂತಾನ ಇಲ್ಲಂತ ಮಕ್ಕಳಿಲ್ಲಂತ ನಾವೇನಾರ ವಿಷ ತಗೊಂಡು ಜೀವ ತ್ಯಾಗ ಮಾಡ್ತೀವಿ ಅಂದ್ರು ಖುಷಿನ ಮುಂದ. ಹೌದು ಹೌದು ಅವಾಗ ಏನ್ ಹೇಳ್ತಾರೆ ಅವಾಗ ಶಿಷ್ಯ ಸಿದ್ದಪ್ಪ ಹೇಳ್ತಾನ ಏನ್ ಹೇಳ್ತಾನ ನಿಮ್ಮ ಭೋಗದಾಗ ಸಂತಾನ ಇಲ್ಲ ಅಂತ ಗುರು ಹೇಳ ಆದ್ರೂ ನಾ ಹೇಳ್ತೀನಿ ನಿಮ್ಮ ಭೋಗದಾಗ ಸಂತಾನ ಅದ ಮಕ್ಕಳು ವರ್ಷ ತುಂಬರಾಗ ಗಂಡಸ ಮಗ ಹುಟ್ಟಿ ಬರ್ತಾನ. ಆ ಗಂಡಸ ಮಗನ ಕೂಸಿನ ಜಡಿ ತಂದು ನನ್ನ ಗುರುವಿನ ಮಠಕ್ಕೆ ತೆಗೀರಿ ಅಂದ. ಹೌದಾ ಯಾರು? ಶಿಷ್ಯ ಸಿದ್ದಪ್ಪ ಹೇಳ್ತಾನ ಶಿಷ್ಯ ಸಿದ್ದಪ್ಪ ಹೇಳ್ತಾನ. ಹೌದು ಹೌದು ಸಂತಾನ ಶಿಷ್ಯ ಕೊಟ್ಟ ಆದ್ರೆ ಕೂಸಿನ ಜವಳ ಬಂದು ಎಲ್ಲಿ ತೆಗಿ ಅಂದ? ಗುರುವಿನ ಮಠಕ್ಕ. ನನ್ನ ಗುರುವಿನ ಮಠಕ್ಕೆ ತೆಗಿರಂದ. ಶಿಷ್ಯನ ಮನಸ್ಸು ಇಂತಾದ. ಎಲ್ಲದ ನಿಮ್ ಗುರುವಿನ ಮನಸ್ಸ ನನ್ನ ಮಟ್ಟಕ್ಕೆ ತೆಗಿರಲಿಲ್ಲ. ನನ್ನ ಗುರುವಿನ ಮಟ್ಟಕ್ಕೆ ತೆಗಿರ ತಿಳ್ಕೊಂಡು ಸಂತಾನ ಕೊಟ್ಟ.
ಆಯ್ತು ನಮಗೂ. ನೀ ಯಾಕೆ ಹೇಳ್ತೀಯ ನಾ ಹೇಳ್ತೀನಿ. ಹೇಳಿ. ಹೌದು. ಯಾಕಂದ್ರ ಹಾ ಒಂದು ಮಾತು ಹೇಳೋದಲ್ಲ. ಏನಿವ ಮಾತ? ಆ ವಿಷಯ ಹೆಂಗ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕಿವ? ಬಿರು. ಹಾ ಗುರು ಶಿಷ್ಯ ಅಂದ್ರೆ ಹೆಂಗ? ಹೆಂಗ್ರಿವ ಗುರು ಶಿಷ್ಯ ಅಂದ್ರ? ಗುರುವಿನಂತಲ್ಲಿ ಒಂದು ಪಣತಿ ಅದ. ಹಾ ಗುರುವಿನ ಅಂತ ಪಡ್ತೇವ. ಶಿಷ್ಯನ ಕಡೆ ಒಂದು ಪಣತಿ ಅದ. ಐತೆ. ಅದ್ರೊಳಗನು ಭಕ್ತಿ ಅದ, ಇದ್ರೊಳಗನು ಭಕ್ತಿ ಅದ. ಹಾ ಅದ್ರೊಳಗನು ಎಣ್ಣೆ ಅದ, ಇದ್ರೊಳಗನು ಎಣ್ಣೆ ಅದ. ಹೆಂಗ? ಗುರುವಿನ ದೀಪಕ್ಕ, ಹಾ ಗುರುವಿನ ದೀಪಕ್ಕ, ಗುರುವಿನ ಭಕ್ತಿಗೆ ಜ್ಯೋತಿ ಹತ್ತಿ ಉರಿಲಕ್ಕತ್ತದ. ಹೌದು ಹೌದು. ಆಗ ಶಿಷ್ಯ ಅನ್ನೋದು ಭಕ್ತಿಗೆ ಹಾ ದೀಪ ಜ್ಯೋತಿ ಹತ್ತಿಲ್ಲ. ಹತ್ತಿಲ್ಲ. ಹೌದಿಲ್ಲ? ಹೌದು. ಆ ಗುರುವಿನ ಜ್ಯೋತಿ ಹತ್ತಿ ಉರಿಲಕ್ಕತ್ತದಲ್ಲ, ಅದಕ್ಕೆ ಶಿಷ್ಯನ ಪಣತಿ ಒಯ್ದು ಬರ್ತೀವಲ್ಲ. ಅದಕ್ಕ ಶಿಷ್ಯ ಗುರುವಿನ ಜ್ಯೋತಿಗೆ ಹಚ್ಕೊಂಡು ಬಂದಾನ. ಬಂದಾನ. ಹೌದಿಲ್ಲ? ಹೌದು. ಹಚ್ಕೊಂಡು ಬಂದಾನ ಶಿಷ್ಯ. ಆದ್ರೆ ನಿಮ್ಮ ಗುರುವಿನ ಬೆಳಕು ಏನಾರ ಕಡಿಮೆ ಆಗ್ಯದನು? ಇಲ್ಲಿವ ಇದ್ರ ಅರ್ಥ ಇಟ್ಟ ಅದ. ಹಾ ಹಾ ಏನು? ಏನ್ರಿ ಅದು? ನೀ ಏನ್ ಮಾತಾಡಕತ್ತೈತಿ ಅಂತ ನನಗೆ ಹಾ ವಿಷಯ. ಜ್ಯೋತಿ ಹಚ್ಕೊಂಡು ಬಂದಾನ ಶಿಷ್ಯ. ಹಚ್ಚೋದು ಬಂದಾನ. ಆದ್ರ ನಿಮ್ಮ ಗುರುವಿನ ಬೆಳಕು ಏನಾರ ಕಡಿಮೆ ಆಗ್ಯದನು? ಇಲ್ರಿವ ಇಲ್ಲ. ಇಲ್ಲ. ಅದಕ್ಕ ನಿಮಗೊಂದು ಮಾತು ಹೇಳೋದದ. ಏನ್ ಹೇಳ್ಬೇಕಂತ ಮಾಡ್ರವ? ನಿಮ್ಮ ಗುರು ಏನು ಕೊಟ್ಟಿಲ್ಲ, ನಿಮ್ ಗುರು ಕೊಟ್ಟಿಲ್ಲ, ಶಿಷ್ಯ ತಗೊಳ್ಳಾರ್ದ ಬಿಟ್ಟಿಲ್ಲ. ಹೌದಾ? ನಿಮ್ ಗುರು ಏನು ಕೊಟ್ಟಿಲ್ಲ, ನಮ್ ಶಿಷ್ಯ ತೋರ ಬಿಟ್ಟಿಲ್ಲ. ಬಿಟ್ಟಿಲ್ಲ. ಇಟ್ಟೇ ಅದು. ಗುರುವಿನ ಬೆಳಕು ಕಮ್ಮಿ ಆಗಿಲ್ಲ. ಹೌದು. ನಮ್ಮ ಶಿಷ್ಯನ ಜ್ಯೋತಿ ಹತ್ತಿ ಉರಿಲಾಕತ್ತಾವ. ಹೌದು ಹೌದಿವ. ಇಷ್ಟ ವಿಷಯ ಅದ. ಹಾ ಹಾ ಹಳೆ ಮಾತಾಡುವಂತ ವಿಶೇಷ ಬೇಡ. ಬ್ಯಾಡ್ರಿವ ಬೇಡ. ಒಂದು 4 ಚಾ